ಗೆಳೆಯ, ಏನ್ ಮಾಡ್ತಾ ಇದೀಯಾ? ಇನ್ನೂ ಮಲಗಿದ್ದೀಯಾ? ಮಲಗಿದ್ದು ಸಾಕು ಗೆಳೆಯ, ಎದ್ದೇಳು. ಈ ಜೀವನ ನಿನಗೋಸ್ಕರ ಕಾಯ್ತಾ ಇದೆ. ಈ ಜೀವನದಲ್ಲಿ ನಿನಗೋಸ್ಕರ ಒಳ್ಳೆಯ ದಿನಗಳು ಕಾಯ್ತಾ ಇವೆ. ನೀನು ಅದಕ್ಕೋಸ್ಕರ ಎದ್ದೇಳಲೇಬೇಕು. ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು. ನಿಜ, ಒಲಿದು ಬಂದ ಬದುಕನ್ನು ಆನಂದದಿಂದ ಬದುಕಿಬಿಡು. ಯಾಕಂದರೆ ಇನ್ನೊಂದು ಹುಟ್ಟಿಗೆ ಅದೆಷ್ಟು ಜನ್ಮ ಕಾಯಬೇಕೋ ಗೊತ್ತಿಲ್ಲ. ಇಂತಹ ಜೀವನವನ್ನು, ಕೇವಲ ಒಂದೇ ಒಂದು ಸಲ ಸಿಗುವ ಇಂತಹ ಒಳ್ಳೆಯ ಜೀವನವನ್ನು ನೀನು ಬರೀ ನಿದ್ದೆ ಮಾಡೋದ್ರಲ್ಲಿಯೇ ಹೇಗೆ ಕಳೀತಾ ಇದೀಯಾ? ಗೆಳೆಯ, ನಿನ್ನ ಕನಸುಗಳೇ ಇನ್ನೂ ಪೂರ್ತಿಯಾಗಿಲ್ಲ ಅಂದಮೇಲೆ ನಿನಗೆ ನಿದ್ದೆ ಆದರೂ ಹೇಗೆ ಬರ್ತಾ ಇದೆ? ಸ್ವಲ್ಪ ಯೋಚನೆ ಮಾಡು. ನಿದ್ದೆ ಮಾಡೋ ಥರ ನಾಟಕ ಆಡಿದ್ದು ಸಾಕು. ಎದ್ದೇಳು. ನಿನ್ನ ಜೀವನದ ಗುರಿಯನ್ನು ನೀನು ತಲುಪುವವರೆಗೂ ಯಾವತ್ತೂ ನಿದ್ದೆ ಮಾಡಬೇಡ. ನೀನು ನಿದ್ದೆ ಮಾಡೋದು ಯಾವಾಗಲೂ ಇದ್ದೇ ಇದೆ. ಆದರೆ ನೀನು ನಿದ್ದೆಯಿಂದ ಎಚ್ಚೆತ್ತು ನಿನ್ನ ಗುರಿಯನ್ನು ಸಾಧಿಸೋದು ಇನ್ನೂ ಬಾಕಿ ಇದೆ. ನೀನು ಯಾರಿಗೆ ಒಳ್ಳೆಯದನ್ನು ಬಯಸ್ತೀಯೋ ಅವರೇ ನಿನ್ನನ್ನು ಕೆಟ್ಟವರನ್ನಾಗಿ ನೋಡ್ತಾರೆ. ಮೈ ಡಿಯರ್ ಫ್ರೆಂಡ್, ನೀನು ಒಂಟಿನೇ ಆಗಿರಬಹುದು, ಆದರೆ ಯಾವತ್ತೂ ಯಾರಿಗೂ ಕೆಟ್ಟದ್ದನ್ನು ಬಯಸೋದವನಲ್ಲ. ಯಾಕಂದರೆ ನಿನ್ನ ಮನಸ್ಸು ಒಳ್ಳೆಯದು, ನೀನು ಒಳ್ಳೆಯವನು. ಆದರೆ ಇಲ್ಲಿ ನಿನ್ನನ್ನು ಕೆಟ್ಟವನನ್ನಾಗಿ ಬಣ್ಣಿಸ್ತಾ ಇದ್ದಾರೆ. ಅಂಥವ್ರ ಬಗ್ಗೆ ಯಾವತ್ತಿಗೂ ನೀನು ತಲೆ ಕೆಡಿಸ್ಕೋಬಾರ್ದು. ಕೆಲವರಿಗೆ ನೀನು ದುರಹಂಕಾರಿ ಅನ್ನಿಸ್ಬಹುದು, ತಪ್ಪೇನಿಲ್ಲ. ಯಾಕಂದರೆ ಅವ್ರು ಹೇಳಿದ್ದನ್ನೆಲ್ಲ ನೀನು ಒಪ್ಪೋದಿಲ್ಲ ಅಲ್ವಾ? ಅದಕ್ಕೆ ನಿನ್ನ ಕಂಡ್ರೆ ಅವ್ರಿಗೆ ಆಗೋದಿಲ್ಲ. ನಡೆಯೋ ದಾರಿಯಲ್ಲಿ ನೀ ಎತ್ತಿದ್ರೆ ತಡೆಯೋ ತಾಕತ್ತು ಯಾವನಿಗೂ ಇರಲ್ಲ. ಒಬ್ಬರ ಮನಸ್ಸು ನೋಯಿಸಲು 1 ನಿಮಿಷ ಸಾಕು, ಆದರೆ ಆ ನೊಂದ ಮನಸ್ಸನ್ನು ಸರಿಪಡಿಸಲು ವರ್ಷಗಳೇ ಬೇಕಾಗತ್ತೆ. ಯಾರ ಮನಸ್ಸನ್ನು ನೋಯಿಸ್ಬೇಡ, ಯಾರ ತಂಟೆಗೂ ಹೋಗಬೇಡ. ನಿನ್ನಿಚ್ಛೆಯಂತೆ ನೀನು ಬದುಕು. ಖುಷಿಯಾಗಿದ್ದೀವಿ ಅನ್ನೋಷ್ಟರಲ್ಲಿ ನೋವು ಕೂಡ ನಾನಿದ್ದೀನಿ ಅಂತ ನೆನಪು ಮಾಡ್ತಾ ಇರತ್ತೆ. ಅಂತಹ ನೋವಿನ ಪ್ರಪಂಚದಲ್ಲಿ ನೀನು ಒಳ್ಳೆಯವನಾಗಿ ಬದುಕು. ಗೆಳೆಯ, ಮನುಷ್ಯ ಹಾಳಾಗೋದು 2 ವಿಷಯಗಳಿಂದ. ಒಂದು, ಯಾರೋ ಹೇಳಿದ್ದನ್ನು ಕೇಳಿ, ಇನ್ನೊಂದು ಕೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳಿ. ಅಂತಹ ಕೆಲಸ ನೀನು ಯಾವತ್ತೂ ಮಾಡಬೇಡ. ಗೆಳೆಯ, ಮಲಗಿದ್ದು ಸಾಕು, ಎದ್ದೇಳು. ನಿನ್ನ ಜೀವನದ ಬಂಡಿಯನ್ನು ಎಳೆಯುವಂತಹ ಸಮಯ ಬಂದಾಯಿತು. ನಿನ್ನ ಜೀವನದಲ್ಲಿ ನಿನ್ನ ಕೈ ಏನೂ ಆಗಲ್ಲ ಅಂದವ್ರ ಮುಂದೆ ಎದೆತಟ್ಟಿ ನೀನು ದೊಡ್ಡ ಸಾಧನೆ ಮಾಡುವಂತಹ ಸಮಯ ಬಂದಾಯಿತು. ಜನರಿಗೆ ನೀನು ಬದಲಾದದ್ದು ಬೇಗ ಕಾಣಿಸುತ್ತೆ, ಆದರೆ ಅವರು ಯಾವ ಮಾತಿನಿಂದ ನೀನು ಬದಲಾದೆ ಅನ್ನೋದು ಮಾತ್ರ ಅವ್ರಿಗೆ ತಿಳಿಯೋದಿಲ್ಲ. ಎದ್ದೇಳು, ನಿನ್ನ ಗುರಿಯತ್ತ ಹೊರಡು. ನಿನ್ನ ಗುರಿಯ ತಲುಪುವವರೆಗೂ ಯಾವುದೇ ಕಾರಣಕ್ಕೂ ನಿಲ್ಲಬೇಡ. ಕೊನೆಗೊಂದು ಮಾತು, ಗಡಿಯಾರಕ್ಕೆ ಮಾತು ಬರ್ತಾ ಇದ್ರೆ ನಮಗೆಲ್ಲ ಅದು ಉಗಿತಾ ಇತ್ತು. ಯಾಕೆ ಗೊತ್ತಾ? ನಾವು ಸರಿ ಇಲ್ಲದೆ ಇದ್ರೂ ಟೈಮ್ ಸರಿ ಇಲ್ಲ ಅಂತೀವಲ್ಲ, ಅದಕ್ಕೆ. ಇಂತಹ ಮೋಟಿವೇಶನಲ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.